ಸರ್, ಇವಾಗ ನಮ್ಮ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಆದ್ರೆ ಬಿಸ್ನೆಸ್ ಹೆಂಗ್ ಶುರು ಮಾಡೋದು ಗೊತ್ತಿಲ್ಲ. ಯಾವುದೇ ಕೆಲಸ ಮಾಡಿ ದೊಡ್ಡ ಮಿಸ್ಟೇಕ್ ಏನಂತ ಹೇಳಿದ್ರೆ ಸಂಬಳ ಎಷ್ಟು ಕೊಡ್ತೀರಾ, ಪ್ರಾಫಿಟ್ ಎಷ್ಟು ಬರುತ್ತೆ, ನಂದು ಈ ದುರಾಂಕಾರಗಳು ತೋರ್ಸೋಕೆ ಶುರು ಮಾಡ್ತೀವಲ್ಲ, ಅವತ್ತಿನ ದಿನನೇ ನೀವು ಬೀಳಕ್ಕೆ ಶುರುವಾಗಿದ್ದೀರಾ ಅಂತ ಅರ್ಥ. ನೀವ್ ಏನೆಲ್ಲ ಕಷ್ಟ ಅನುಭವಿಸಿದ್ರಿ? ನಮ್ಮ ತಾಯಿದು ತಾಳಿ ಸರ ಇಂದ ಹಿಡಿದು ನಮ್ಮ ಅಕ್ಕನ ತಾಳಿ ಸರ ಅಡ ಇಟ್ಟರೆ ದುಡ್ಡು ಕಡಿಮೆ ಬರುತ್ತೆ, ಸೊ ಸೇಲ್ ಮಾಡ್ಬಿಟ್ಟು ಒಂದೇ ಸಲ. ಫಸ್ಟ್ ಏನು ಮಾಡ್ಬೇಕು, ಆ ಇರೋ ಮಿಷಿನಲ್ಲಿ ಅಂತ ಪ್ಲಾಸ್ಟಿಕ್ ಡೋರ್ಸ್, PVC ಡೋರ್ಸ್ ಬರುತ್ತಲ್ಲ ಬಾತ್ರೂಮ್ಗಳಿಗೆ ಯೂಸ್ ಮಾಡೋಂಥದ್ದು, ಆ ಡೋರ್ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರು. ನಮ್ಮ ತಾಯಿ ನಾನು ಇಬ್ಬರೇ ಕೆಲಸಗಾರರುವಾಗ ಹಿಂಗಿದ್ದು ಪಟ್ ಅಂತ ಇಲ್ಲಿ ಬಿದ್ದಿದ್ದೀನಿ. ಆ ಕ್ಷಣಕ್ಕೆ ಹೆಂಗಿದೆ ಅಂದರೆ ನನ್ನ ಬೈಕ್ EMI ಕಟ್ಟಿಲ್ಲ 2 ತಿಂಗಳು. ಅಲ್ಲಿಗೆ ಕೊಟ್ಟಿದ್ದು ಮನೆ ಓನರ್ ಸಪೋರ್ಟ್ ಮಾಡಿದ್ರು, ಅಡುಗೆ ಕೊಟ್ಟಿದ್ದು ಅಂಗಡಿಯವರು ತುಂಬ ಒಳ್ಳೆಯವನು, ನಿಮ್ಮ ಹಣಕ್ಕೆ ಮೋಸ ಆಗಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ವ್ಯವಹಾರಕ್ಕೆ ದುಡ್ಡು ಕೊಡೋಕೆ ಶುರು ಮಾಡಿದ್ರು. ಇಂಟೀರಿಯರ್ ಗ್ರೋತ್ ಹಿಂಗೆ ಶುರುವಾಯಿತು. ಇವನ್ ನನಗೆ ದುಡ್ಡು ಕೊಟ್ಟು ಕೂಡ ಜನ ಖುಷಿ ಆಗ್ತಾ ಇದ್ದಾರೆ. ರೋಟರಿಗೆ ಸೇರಿ ಇವಾಗ ಅದ್ರ ಪ್ರೆಸಿಡೆಂಟ್ ಕೂಡ ಆಗಿದ್ದೀರಾ. ರೋಟರಿ ಒಳಗಡೆ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕೆ ಶುರು ಮಾಡಿದ್ವಿ. ಬಾಳೆ ಸಂಗಾತಿ ಬಗ್ಗೆ ಹೇಳಿ ಸರ್. ತಾಯಿ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ದೊಡ್ಡ ಬೆಳೆಯೋವರೆಗೂ ಸಪೋರ್ಟ್ ಹೇಗೆ ಮಾಡಿದ್ರು, ಅಲ್ಲಿಂದ ಮುಂದೆ ನನ್ನ ಹೆಂಡತಿನೂ ಕೂಡ ಅದೇ ಥರ ಸಪೋರ್ಟ್ ಮಾಡ್ತಾ ಹೋಗ್ತಾ ಇರೋದು. ಒಬ್ಬ ಫ್ರೆಂಡ್ ಆಗಿ ನಂಗೆ ಸಪೋರ್ಟ್ ಮಾಡ್ತಾರೆ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್. ನೀವು ಮನೆ ಕಟ್ತೀರಾ ಅಂತ ಹೇಳಿದ್ರೆ ಶುರುನಲ್ಲೇ ಒಬ್ಬ ಇಂಟೀರಿಯರ್ ಡಿಸೈನರ್ನ ಜೊತೆ ಮಾತಾಡ್ಕೊಳ್ಳಿ, ಸೊ ಆಗ ನಿಮ್ಮನೆ ಬೊಂಬಾಟಾಗಿ ಬರುತ್ತೆ.